ಏನ್ ಮಾಡಿದ್ರೆ ನಿನ್ನೆ ಫಸ್ಟ್ ಐ ಡ್ರಾಪ್ ಇದೆ ಅನ್ನೋದಕ್ಕೋಸ್ಕರನೇ ಬಂದಿರೋದು. ಓಕೆ, ನಿನ್ನೆ ಥೆರಪಿ ಮಾಡಿಲ್ಲ ಅವರು, ಜಸ್ಟ್ ಏನಪ್ಪಾ ಅಂತಂದ್ರೆ ಐ ಡ್ರಾಪ್ ಅಷ್ಟೇ, ಕಣ್ಣಿಗೆ ಜೇಡ್ ವಾಟರ್ ಐ ಡ್ರಾಪ್ ಅನ್ನ ಹಾಕಿಸ್ಕೊಂಡು ಹೋಗಿದ್ದಾರೆ. ಓಕೆ, ಅದು ಹಾಕಿಸ್ಕೊಂಡು ಹೋದ್ಮೇಲೆ ಬೆಸ್ಟ್ ರಿಸಲ್ಟ್ ಬಂದಿದೆ ಅಂತ ಅವರೇ ಹೇಳ್ತಾರೆ. ಕೇಳಿಸ್ಕೊಳ್ಳೋಣಪ್ಪ. ಅಪ್ಪ ನಿಮ್ಮ ಹೆಸರಪ್ಪಾಜಿ? ನಾವು ಬಸವರಾಜಪ್ಪ ಅಂತ ಬಿ ಕಲ್ಪಳ್ಳಿಯವರು. ನಿನ್ನೆ ನಮಗೆ ಗೊತ್ತಿಲ್ಲ, ನಮ್ಮ ಅಣ್ಣರೊಬ್ಬರು ಇಲ್ಲಿ ಬರ್ತಾ ಇದ್ರು, ಹಿಂಗೆ ಚೆನ್ನಾಗತಿ ಬರೀ ಆಕ್ಸಿಜನ್ ಕಣ್ಣಿಗೆ ಆಕ್ಸಿಜನ್ ಹೋಗ್ರಿ ಅಂತ ಕರೆದ್ರು. ನಾವು ಅವ್ರನ್ನ ಬಿಟ್ಟು ಕಣ್ಣಿಗೆ ಆಕ್ಸಿಜನ್ ಹೋದ್ವಿ. ಇದು ಯಾವ ಇದು ಹಾಸ್ಪಿಟ್ಲಾಗೂ ಇಲ್ಲ ಈ ಥರ ಸಡನ್ಲಿ ರಿಸಲ್ಟ್. ನಮಗೆ ನಿನ್ನ ಕಣ್ಣು ನಮ್ಮ ಸಣ್ಣ ಅಕ್ಷರ ಕಾಣ್ತಿದ್ದಿಲ್ಲ, ಆಮೇಲೆ ನಾವು ಆಟೋ ಹೊಡಿತೀವಿ, ಈ ಗ್ಲಾಸ್ ಮಂಜು ಕಾಣೋದು. ನಿನ್ನೆ ನಾವು ಒಂದು 35 ಕಿಲೋಮೀಟ್ರ್ ಹೋದ್ವಿ, ನಮಗೆ ಕ್ಲಿಯರಾಗಿ ಕಾಣ್ತು. ನಮಗೆ ಇದೆಲ್ಲ ಸುಮಾರು ಒಂದು 2 ವರ್ಷ ಆಯ್ತು. 2 ವರ್ಷದಿಂದ ತೊಂದರೆ ಇತ್ತು. ಎಷ್ಟು ರಿಸಲ್ಟ್ ಸಿಕ್ತಪ್ಪ ನಿಮಗೆ? ಎಷ್ಟು ಪರ್ಸೆಂಟ್? ಕಣ್ಣು ಒಂದು ನಮೂನೆ ಅಳಾಗವಾಗಿ ಕಾಣ್ತದೆ ಲಾಸ್ಟ್. ಓಕೆ ಅಪ್ಪ, ನೀವು ಕಣ್ಣಿನ ಮಂಜು ಕಾಣೋದು ಮೊದಲು. ಹೋಗ್ತಾ ಹೋಗ್ತಾ ನಿನ್ನೆ ಆಕ್ಷನ್ ಓದಿದ್ರೆ ಕ್ಲಿಯರ್ ಕಾಣ್ತಾ ಇದೆ. ಕ್ಲಿಯರ್ ಕಾಣಿಸ್ತದೆ. ಅಪ್ಪ, ನೀವು ಕಣ್ಣಿನ ಸಮಸ್ಯೆ ಇತ್ತಲ್ಲ, ಡಾಕ್ಟರ್ ಕಡೆ ಏನಾದ್ರು ತೋರಿಸಿದ್ರಾ? ತೋರಿಸಿದ್ವಿ, ಅವರು 5ನೇ ನಂಬರ್ ಬರ್ಕೊಟ್ಟಿದ್ರು. ಓಕೆ, ಅದು ಹಾಕಿದ್ರು ಕೂಡ ಕ್ಲಿಯರ್ ಕಾಣಿಸ್ತಾ ಇರ್ಲಿಲ್ಲ. ಇಲ್ಲ, ಅದು ಹಾಕಿದ್ರೆ ಅಂದ್ರೆ ಅದು ಹಾಕಿದ್ರೆ ಸಣ್ಣ ಅಕ್ಷರ ಕಾಣವು, ಯೂಸ್ ಮಾಡ್ತಾ ಇರ್ಲಿಲ್ಲ ನಾವು. ಯೂಸ್ ಮಾಡ್ತಾ ಇರ್ಲಿಲ್ಲ, ಅದು ರೂಢಿ ಇದ್ದಿಲ್ಲ, ಅದು ಹಂಗೆ ತಗೊಂಡು. ಓಕೆ ಅಪ್ಪ, ಇವಾಗ ಬಂದ್ಬಿಟ್ಟು ಜೇಡ್ ಐ ಡ್ರಾಪ್ ಅನ್ನ ಒಂದು ದಿನ ಹಾಕಿಸ್ಕೊಂಡ್ಮೇಲೆ ಇಷ್ಟು ಬೆಸ್ಟ್ ರಿಸಲ್ಟ್ ಬಂದಿದೆ. ಇನ್ನ ರೆಗ್ಯುಲರ್ ಆಗಿ ಹಾಕೊಂತ ಹೋದ್ರೆ ಸ್ಪೆಕ್ಟ್ ಯೂಸ್ ಮಾಡೋದ ಸಮಸ್ಯೆ ತಪ್ಪದ? ನಮಗೆ ಈಗ ಅಲ್ಲಿನೂ ಬೇಡ ಅನ್ನಿಸ್ತಾ ಇತ್ತು. ಬೇಡ ಅನ್ನಿಸ್ತಾ ಇತ್ತು. ನಿನ್ನೆ ಇವತ್ತು ಆಕ್ಷನ್ ಇದೀವಿ, ಅಷ್ಟು ಗ್ಲಾಸ್ ಅಲ್ಲೇ ಚೆನ್ನಾಗಿ ಕಾಣ್ತಾ ಇದೆ. ಖುಷಿ ಆಗ್ತಾ ಇದೆ. ಖುಷಿ ಆಗ್ತದೆ. ಓಕೆ, ಸಡನ್ ರಿಸಲ್ಟ್ ಇದೆ. ಓಕೆ, ಜೇಡ್ ವಾಟರ್ ಬೆಸ್ಟ್ ಅಂತ ಹೇಳ್ತೀರಾ? ಬೆಸ್ಟ್ ಅಂತ ಹೇಳ್ತೀರಾ? ಓಕೆ, ಥ್ಯಾಂಕ್ ಯು ಅಪ್ಪ. ಥರದ್ದು ಕಣ್ಣೊಳಗೆ ಹೋಗಿ ಭಾಳ ಒದ್ದಾಡ್ತಾ ಇದ್ದೆ. ನಿನ್ನೆ ಹೋಗ್ಬೇಕಾಗತ್ತೇನೋ ಅಂತ ಮಾಡಿದ್ದೆ. ಹೋಗಿದ್ವಿ ಹಾಸ್ಪಿಟ್ಲಿಗೆ ಹೋಗಿ ನಿನ್ನೆನೆ ಹೋಗಿ ತರಿಸ್ಬೇಕಾಗತ್ತೇನೋ ಅಂತ ಅನ್ಕೊಂಡಿದ್ದೆ. ರಕ್ತಿನ ಗುಂಜು ಹೋಗಿದ್ದು ಕಣ್ಣೊಳಗೆ, ಭಾಳ ಒದ್ದಾಡ್ತಾ ಇತ್ತು. ಎಷ್ಟು ದಿನ ಆಗಿತ್ತಮ್ಮ ಅದು ಹೋಗಿ? ನಿನ್ನೆನೆ ಹೋಗಿತ್ತು. ನೆನ್ನೆನೆ ಊರಿಗೆ ಹೊರಟಿದ್ವಿ, ಹಂಗಾಗಿ ಬಂದು ಡಾಕ್ಟರ್ ಕಡೆಗೆ ಹೊರಟಿದ್ರಿ. ಊರಿಗೆ ಹೋಗಿದ್ದೆ, ನಮಗೆ ಹುಷಾರಿದ್ದಿಲ್ಲ. ಬಂದು ಹೋಗೋಣ ಕಣ್ಣಿನ ಡಾಕ್ಟರ್ ಅಂತ ಅಂದ್ಕೊಂಡಿದ್ದೆ ನಾನು. ಆದ್ರೆ ಅದು ಹಾಕಿಸ್ಕೊಂಡ ಮೇಲೆ ಅದು ಕ್ಲಿಯರಾಗಿ ಅದೇ ಒತ್ತಿಲ್ಲ, ಏನಾಗಲಿಲ್ಲ. ಅದು ಹೆಂಗೆ ವಾಪಸ್ ಮಂಜಿತ್ತಮ್ಮ? ದೂರದೃಷ್ಟಿ ಸಮೀಪ ದೃಷ್ಟಿ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇತ್ತ? ಮುಂಚೆ ದೂರದೃಷ್ಟಿ ದೂರ ಇಟ್ಕೊಂಡು ನೋಡ್ತಾ ಇದ್ದೆ, ಪರವಾಗಿಲ್ಲ ಅಂತ ಪೇಪರ್ ನೋಡಿದ್ರೆ ಫೋನ್ಯಾಗ ಸಣ್ಣ ಅಕ್ಷರಗಳು ಇದಾಗೋದು ಕ್ಲಿಯರ್. ಸಣ್ಣ ಅಕ್ಷರಗಳು ಚೆನ್ನಾಗಿ ಕಾಣಿಸ್ತದ? ಓಕೆ, ನಿನ್ನೆ ಅಮ್ಮ ಒಂದೇ ದಿನ ಹಾಕ್ಸಿರೋದಪ್ಪ. ಅಮ್ಮನ ಕಣ್ಣೊಳಗೆ ಬಂದ್ಬಿಟ್ಟು ಏನಾಗಿತ್ತೆ? ರಗ್ಗಿಂದು ಗುಂಜು ಹೋಗಿತ್ತಂತೆ. ಓಕೆ, ಅದನ್ನ ತಗ್ಸಕ್ಕೋಸ್ಕರನೇ ದವಾಖಾನೆಗೆ ಹೊರಟಿದ್ರು. ಆದ್ರೆ ಅಪ್ಪ ಹೇಳಿದಾರೆ, ಇಲ್ಲ ಸರಾಕೆರಲ್ಲಿ ಇವತ್ತು ಐ ಡ್ರಾಪ್ ಹಾಕ್ತಾರೆ, ಜೇಡ್ ಐ ಡ್ರಾಪ್, ಬನ್ನಿ ಅಂತ ಹೇಳ್ಬಿಟ್ಟು ಹಾಕಿಸ್ಕೊಂಡ್ಮೇಲೆ ಅಮ್ಮ ದವಾಖಾನೆಗೆ ಹೋದ್ರಾ? ಇಲ್ಲ. ಹಾಗಾದ್ರೆ ಜೇಡ್ ವಾಟರ್ ಏನಾಯ್ತು? ಅವ್ರ ಕಣ್ಣು ಚೆನ್ನಾಗಾಯ್ತಾ ಆಗಿಲ್ವಾ? ಜೋರಾಗಿ ಚಪ್ಪಾಳೆ ಅಮ್ಮಗೋಸ್ಕರ. ನಮಸ್ತೆ, ನನ್ನ ಹೆಸರು ಅಂಬುಜಾ ಅಂತ. ಅಂಬುಜಾ ಅಂತ. ನಾನು ಸ್ಪೆಕ್ಟ್ ಆಗ್ತಿದ್ದೆ. ಇವಾಗ ನಿನ್ನೆ ರಾತ್ರಿ ಸ್ಪೆಕ್ಟ್ ತೆಗೆದು ಟಿವಿ ಆಗ ಸ್ವಲ್ಪ ಅಕ್ಷರ ನನಗೆ ಸಣ್ಣ ಅಕ್ಷರ ಕ್ಲಿಯರಾಗಿ ಕಾಣ್ತಿದ್ದಿಲ್ಲ. ಈ ಪರವಾಗಿಲ್ಲ ಅನಿಸ್ತದೆ. ಓಕೆ, ಇನ್ನೂ ಸ್ವಲ್ಪ ದಿವಸ ಹಿಂಗೆ ಹಾಕ್ಕೊಳ್ತಾ ಹೋದ್ರೆ ಕಣ್ ಕ್ಲಿಯರ್ ಆಗ್ತದೆ ಅಂತ ಹೇಳ್ತೀರಾ? ಓಕೆ, ಸ್ಪೆಕ್ಟ್ ಬಿಟ್ಟು ಲೈಫ್ ಲೀಡ್ ಮಾಡ್ಬೋದು ಅಂತ ಹೇಳ್ತೀರಮ್ಮ? ಓಕೆ, ಜೇಡ್ ಐ ಡ್ರಾಪ್ ಅಲ್ಲಿ ಬೆಸ್ಟ್ ರಿಸಲ್ಟ್ ಇದೆ. ಓಕೆ, ದವಾಖಾನೆ ಬಂದ್ರೆ ಇಷ್ಟು ಫಾಸ್ಟ್ ರಿಸಲ್ಟ್ ಸಿಗ್ತದಾ? ಕೊಡ್ತಾರೆ ಪಾಯಿಂಟ್ ಪದ್ಧತಿ ಅಂತ. ಹೌದಲ್ವಾ? ಓಕೆ ಅಪ್ಪ ಅಮ್ಮ, ಚೆನ್ನಾಗಿ ಅನ್ನಿಸ್ತು, ಖುಷಿ ಆಗ್ತೈತಮ್ಮ. ಓಕೆ, ಒಂದೇ ದಿನಕ್ಕೆ ಇಷ್ಟು ರಿಸಲ್ಟ್ ಸಿಕ್ಕಿದೆ. ಓಕೆ, ಇವತ್ತು ಥೆರಪಿ ಮಾಡಿದ್ರಲ್ಲ, ಏನ್ ಅನ್ನಿಸ್ತು? ಚೆನ್ನಾಗಿ ಅನ್ನಿಸ್ತು. ಡೈಲಿ ಬನ್ನಿ. ಹೌದಮ್ಮ? ಆಪರೇಷನ್ ಆಗಿದೆ. ಆಪರೇಷನ್ ಆದ್ಮೇಲೆ ಏನೆಲ್ಲ ಸಮಸ್ಯೆ ಆಗಿದೆ?